ಮಹಾಲಕ್ಷ್ಮಿ ಲೇಔಟ್ ಬಳಿ ಶಾಲಾ ಬಸ್ ಒಂದು ಅಪಘಾತಕ್ಕೀಡಾಗಿದೆ. ಬ್ರೇಕ್ ಫೇಲ್ ಆಗಿ ಎಲೆಕ್ಟ್ರಿಕ್ ಪೋಲ್ಗೆ ಬಸ್ ಡಿಕ್ಕಿ ಹೊಡೆದಿದೆ. ಇಳಿಜಾರಲ್ಲಿ ಏಕಾಏಕಿ ಬ್ರೇಕ್ ಫೇಲ್ ಆಗಿ ಬಸ್ ಡಿಕ್ಕಿ ಹೊಡೆದಿರುವಂಥದ್ದು. ಮಕ್ಕಳನ್ನು ಪಿಕ್ ಮಾಡ್ತಿದ್ದಂಥ ನ್ಯಾಷನಲ್ ಪಬ್ಲಿಕ್ ಸ್ಕೂಲ್ನ ಬಸ್ ಇದು. ಬ್ರೇಕ್ ಫೇಲ್ ಆಗಿ ಎಲೆಕ್ಟ್ರಿಕ್ ಪೋಲ್ಗೆ ಬಸ್ ಡಿಕ್ಕಿ ಹೊಡೆದಿದೆ. ಬಹುದೊಡ್ಡ ಅನಾಹುತ ಒಂದು ತಪ್ಪಿದಂತಾಗಿದೆ. ಇಳಿಜಾರಿನಲ್ಲಿ ಏಕಾಏಕಿ ಬ್ರೇಕ್ ಫೇಲ್ ಆಗಿ ನಡೆದಂಥ ಘಟನೆ ಇದು. ಮಕ್ಕಳನ್ನು ಪಿಕ್ ಮಾಡ್ತಿದ್ದ ನ್ಯಾಷನಲ್ ಪಬ್ಲಿಕ್ ಸ್ಕೂಲ್ನ ಬಸ್ ಏಕಾಏಕಿ ಬ್ರೇಕ್ ಫೇಲ್ಯೂರ್ ಆಗಿದೆ. ಆದರೆ ಪವಾಡ ಸದೃಶ ರೀತಿಯಲ್ಲಿ ಎಲ್ಲ ಮಕ್ಕಳು ಪಾರಾಗಿದ್ದಾರೆ. ಮಲ್ಲೇಶ್ವರಂ ಸಂಚಾರ ವಿಭಾಗದ ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿದ್ದು ಪರಿಶೀಲನೆ ನಡೆಸಿದ್ದಾರೆ. ಮಹಾಲಕ್ಷ್ಮಿ ಲೇಔಟ್ ಶಾಲಾ ಬಸ್ ಅವಘಡ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಸ್ಥಳಕ್ಕೆ ದೌಡಾಯಿಸಿದ ಪೊಲೀಸರು ಅಪಘಾತ ಹೇಗಾಯಿತು ಅನ್ನೋದರ ಕುರಿತಾಗಿ ಮಾಹಿತಿಯನ್ನು ಪಡ್ಕೊಳ್ತಿದ್ದಾರೆ. ಅದು ಸ್ಕೂಲ್ ಬಸ್, ಮಕ್ಕಳಿದ್ದಂತಹ ಬಸ್ಸು. ಆ ಸ್ಕೂಲ್ ಬಸ್ ಇದಕ್ಕಿದ್ದ ಹಾಗೆ ಬ್ರೇಕ್ ಫೇಲ್ಯೂರ್ ಆಗಿ ಚಾಲಕನ ನಿಯಂತ್ರಣ ತಪ್ಪಿದೆ. ಆ ನಿಯಂತ್ರಣ ತಪ್ಪಿದಂತಹ ಸಂದರ್ಭದಲ್ಲಿ ಆ ಒಂದು ಎಲೆಕ್ಟ್ರಿಕ್ನ ಪೋಲ್ಗೆ ಡಿಕ್ಕಿ ಹೊಡೆದು ನಿಂತಿದೆ. ಚಾಲಕನ ಜಾಗರೂಕತೆಯಿಂದ, ಚಾಲಕನ ಸಮಯ ಪ್ರಜ್ಞೆಯಿಂದಾಗಿ ಮಕ್ಕಳಿಗೆ ಎದುರಾಗಬಹುದಾಗಿದ್ದಂಥ ಬಹುದೊಡ್ಡ ಅನಾಹುತ ಒಂದು ತಪ್ಪಿದಂತಾಗಿದೆ. ಆದರೆ ಆ ಒಂದು ಎಲೆಕ್ಟ್ರಿಕ್ ಪೋಲ್ಗೆ ಡಿಕ್ಕಿ ಹೊಡೆದಾಗ ಏನಾದರೂ ಹೆಚ್ಚು ಕಡಿಮೆ ಆಗಿ ವಿದ್ಯುತ್ ಏನಾದರೂ ಪ್ರವಹಿಸ್ತಿದ್ರೆ ಗತಿ ಏನು ಅನ್ನುವಂಥ ಒಂದು ಆತಂಕ ಕೂಡ ಕಾಡುತ್ತೆ. ಆದರೆ ಅದೃಷ್ಟವಶಾತ್ ಅಂಥದ್ದೇನೂ ಆಗಿಲ್ಲ. ಆಗಬಹುದಾಗಿದ್ದ ಅನಾಹುತ ಒಂದು ಪವಾಡ ಸದೃಶ ರೀತಿಯಲ್ಲಿ ತಪ್ಪಿದಂತಾಗಿದೆ. ಬಹುಶಃ ಚಾಲಕನ ಸಮಯ ಪ್ರಜ್ಞೆ ಮಕ್ಕಳನ್ನು ಬದುಕಿಸಿರೋದಂತೂ ನಿಜ. ಮಲ್ಲೇಶ್ವರಂ ಸಂಚಾರ ವಿಭಾಗ ಪೊಲೀಸರು ಸ್ಥಳಕ್ಕೆ ದೌಡಾಯಿಸಿದ್ದಾರೆ. ಈ ಸಂಬಂಧ ಪ್ರಕರಣ ಕೂಡ ದಾಖಲಾಗಿದೆ. ಮಹಾಲಕ್ಷ್ಮಿ ಲೇಔಟ್ ಶಾಲಾ ಬಸ್ ಅವಘಡ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದೊಂದು ರೀತಿಯಲ್ಲಿ ಪವಾಡ ಸದೃಶ ಅಂತಲೇ ಹೇಳಬಹುದು. ಯಾಕಂದರೆ ಸ್ಕೂಲ್ ಬಸ್ನ ಬ್ರೇಕ್ ಫೇಲ್ಯೂರ್ ಆಗಿದೆ, ಚಾಲಕನ ನಿಯಂತ್ರಣ ತಪ್ಪಿದೆ. ಚಾಲಕನಿಗೂ ಕೂಡ ತಕ್ಷಣ ಹೇಗೆ ಅದನ್ನು ಸ್ಟಾಪ್ ಮಾಡೋದು, ಇಳಿಜಾರಲ್ಲಿ ಬೇರೆ ಇದೆ ಶಾಲಾ ವಾಹನ, ಎದುರಿಗೆ ಅನೇಕ ವೆಹಿಕಲ್ಗಳು ಬರ್ತಾ ಇರುತ್ತೆ. ಇಂಥ ಸಂದರ್ಭದಲ್ಲಿ ಬಸ್ಸನ್ನು ಕಂಟ್ರೋಲಿಗೆ ತರುವುದು ಅಷ್ಟು ಸುಲಭದ ಮಾತಲ್ಲ. ಯಾಕಂದರೆ ಜನನಿಬಿಡ ಪ್ರದೇಶಗಳು. ಮಲ್ಲೇಶ್ವರಂ ಅಂತಂದಾಗ ಮಲ್ಲೇಶ್ವರಂ, ಅದರಲ್ಲೂ ಮಹಾಲಕ್ಷ್ಮಿ ಲೇಔಟ್ ಅಂತಂದಾಗ ಆ ಭಾಗದಲ್ಲಿ ನಡೆದಿರುವಂಥ ಒಂದು ಅವಘಡ ಇದು. ಮಹಾಲಕ್ಷ್ಮಿ ಲೇಔಟ್ ಬಳಿ ಶಾಲಾ ಬಸ್ ಆಕ್ಸಿಡೆಂಟ್ ಆದಾಗ, ಅದರಲ್ಲೂ ಬ್ರೇಕ್ ಫೇಲ್ಯೂರ್ ಆಗಿ ಚಾಲಕನ ನಿಯಂತ್ರಣ ತಪ್ಪಿದಾಗ ಅದನ್ನು ತೆಗೆದುಕೊಂಡು ಹೋಗಿ ಅದನ್ನು ಕಂಟ್ರೋಲ್ ಮಾಡುವಂಥ ಒಂದು ಹರಸಾಹಸಕ್ಕೆ ಮುಂದಾದಂಥ ಚಾಲಕ ಕೊನೆಗೂ ಕೂಡ ಆ ಬಸ್ಸನ್ನು ನಿಲ್ಲಿಸುವಲ್ಲಿ ಯಶಸ್ವಿ ಆಗ್ತಾರೆ. ಆದರೆ ವಿದ್ಯುತ್ ಪೋಲ್ಗೆ ಡಿಕ್ಕಿ ಹೊಡೆಯುತ್ತೆ, ವಿದ್ಯುತ್ ಕಂಬಕ್ಕೆ ಡಿಕ್ಕಿ ಹೊಡೆಯುತ್ತೆ. ಆದರೆ ಪವಾಡ ಸದೃಶ ರೀತಿಯಲ್ಲಿ ಬಸ್ನಲ್ಲಿದ್ದ ಮಕ್ಕಳೆಲ್ಲರೂ ಕೂಡ ಪಾರಾಗಿದ್ದಾರೆ. ಚಾಲಕ ಕೂಡ ಇದರಿಂದ ಪಾರಾಗಿದ್ದಾರೆ. ಸಣ್ಣ ಪುಟ್ಟ ಪೆಟ್ಟು ಬಿಟ್ಟರೆ ಇನ್ಯಾವುದೇ ರೀತಿಯ ಅಹಿತಕರ ಘಟನೆ ನಡೆದಿಲ್ಲ. ಅದೃಷ್ಟವಶಾತ್ ಆಗಬಹುದಾಗಿದ್ದ ಬಹುದೊಡ್ಡ ಅನಾಹುತ ಒಂದು ತಪ್ಪಿದಂತಾಗಿದೆ. ಬ್ರೇಕ್ ಫೇಲ್ ಆಗಿದೆ, ಈ ಅವಘಡಕ್ಕೆ ಕಾರಣ ಆಗಿತ್ತು, ಈ ಅಪಘಾತಕ್ಕೆ ಕಾರಣ ಆಗಿತ್ತು. ಇಳಿಜಾರಿನಲ್ಲಿ ಏಕಾಏಕಿ ಬ್ರೇಕ್ ಫೇಲ್ ಆಗಿದ್ದು ಈ ಅಪಘಾತ ಕಾರಣ ಆಯಿತು. ಇನ್ನು ಅದೃಷ್ಟವಶಾತ್ ಯಾವುದೇ ರೀತಿಯ ತೊಂದರೆ ಆಗಿಲ್ಲ. ಮತ್ತೊಂದು ಕಡೆ ಶಾಸಕ ಗೋಪಾಲಯ್ಯ ರಿಯಾಕ್ಟ್ ಮಾಡಿದ್ದಾರೆ ಈ ಬಗ್ಗೆ. ಬಸ್ ಅವಘಡ ನಡೆದಿದೆ, ಯಾವುದೇ ಪ್ರಾಣಹಾನಿ ಆಗಿಲ್ಲ ಅಂದಿದ್ದಾರೆ. ಇಳಿಜಾರು ಇದ್ದ ಕಾರಣ ಹಿಂದೆ ಬಸ್ ನುಗ್ಗಿದೆ. ಇದೊಂದೇ ಶಾಲೆಗಲ್ಲ, ಎಲ್ಲ ಶಾಲೆಗಳಿಗೂ ಸೂಚನೆ ಕೊಡ್ತೀನಿ, ಎಲ್ಲ ಬಸ್ಗಳು ಕಂಡೀಷನ್ನಲ್ಲಿ ಇರಬೇಕು ಅಂದಿದ್ದಾರೆ ಶಾಸಕ ಕೆ ಗೋಪಾಲಯ್ಯ. ದೊಡ್ಡ ಅನಾಹುತ ಆಗಬೇಕಾಗಿತ್ತು, ಆದರೆ ಸ್ವಲ್ಪದರಲ್ಲೇ ತಪ್ಪಿದೆ ಅಂದಿದ್ದಾರೆ. ಶಾಲಾ ಮ್ಯಾನೇಜ್ಮೆಂಟ್ ಜೊತೆ ಕೂಡ ಮಾತಾಡ್ತೀನಿ, ಶಾಲಾ ಮ್ಯಾನೇಜ್ಮೆಂಟ್ ಇತ್ತ ಗಮನ ಹರಿಸಬೇಕು. ಇದೊಂದೇ ಶಾಲೆಯಲ್ಲ, ಎಲ್ಲ ಶಾಲೆಯ ಸ್ಕೂಲ್ ಬಸ್ಗಳು ಕಂಡೀಷನ್ನಲ್ಲಿ ಇರಬೇಕು ಅಂದಿದ್ದಾರೆ ಕೆ ಗೋಪಾಲಯ್ಯ. ಬಸ್ ಅವಘಡ ನಡೆದಿದೆ, ಪುಣ್ಯಕ್ಕೆ ಪ್ರಾಣಹಾನಿ ಆಗಿಲ್ಲ, ಇಳಿಜಾರಿದೆ. ಇಳಿಜಾರಿನಲ್ಲಿ ಬಸ್ ಏನಾದರೂ ಕಂಟ್ರೋಲಿಗೆ ಸಿಕ್ಕಿಲ್ಲ ಅಂದಿದ್ರೆ ಏನಾಗಬೇಕಾಗಿತ್ತು. ಬಹುಶಃ ಆ ಮಕ್ಕಳು, ಆ ಬಸ್ನ ಒಳಗಡೆ ಇದ್ದಂಥ ಮಕ್ಕಳು ಎಷ್ಟು ಗಾಬರಿ ಬಿದ್ದಿರಬಹುದು, ಎಷ್ಟು ಆತಂಕ, ಎಷ್ಟು ಕಿರ್ಚಾಡಿರಬಹುದು ಮಕ್ಕಳು. ಈ ಸಂದರ್ಭದಲ್ಲಿ ಚಾಲಕ ಕೂಡ ದಿಕ್ಕಿಟ್ಟಿರ್ತಾರೆ. ಬ್ರೇಕ್ ಫೇಲ್ಯೂರ್ ಆಗಿದೆ,
ಕಂಟ್ರೋಲಿಗೆ ಸಿಗ್ತಾ ಇಲ್ಲ. ಇಳಿಜಾರು ಬೇರೆ, ಎದುರಿಗೆ ವೆಹಿಕಲ್ಗಳು ಬರ್ತಿರ್ತವೆ, ಜನ ಓಡಾಡ್ತಾ ಇರ್ತಾರೆ. ಏನಾದರೂ ಸ್ವಲ್ಪ ಹೆಚ್ಚು ಕಡಿಮೆ ಆದರೂ ಕೂಡ ವೆಹಿಕಲ್ಗಳಿಗೆ ಡಿಕ್ಕಿ ಹೊಡೆದು ಅನೇಕ ಜೀವಹಾನಿ ಆಗುವಂಥ ಸಾಧ್ಯತೆ ಇರುತ್ತೆ. ಅಂಥ ಸಂದರ್ಭದಲ್ಲಿ ಸಮಯ ಪ್ರಜ್ಞೆಯನ್ನು ತೋರಿದ ಚಾಲಕ ಬಳಿಕ ಹಾಗೂ ಹೀಗೂ ಹೋಗಿ ಬಸ್ ಆ ಒಂದು ವಿದ್ಯುತ್ ಕಂಬಕ್ಕೆ ಡಿಕ್ಕಿ ಹೊಡೆದಿದೆ. ಅದು ಪುಣ್ಯಕ್ಕೆ ವಿದ್ಯುತ್ ಕಂಬಕ್ಕೆ ಡಿಕ್ಕಿ ಹೊಡೆದಂಥ ಸಂದರ್ಭದಲ್ಲಿ ವಿದ್ಯುತ್ ಪ್ರವಾಹಿಸಿ ಇನ್ನೂ ಬಹುದೊಡ್ಡ ಅನಾಹುತ ಆಗಬೇಕಾಗಿತ್ತು. ಆದರೆ ಅಂಥದ್ದೇನೂ ಆಗಿಲ್ಲ. ಹಾಗಾಗಿ ಅದೃಷ್ಟವಶಾತ್ ಮಕ್ಕಳೆಲ್ಲರೂ ಕೂಡ ಬಚಾವಾಗಿದ್ದಾರೆ. ಈ ಬಗ್ಗೆ ಕೆ ಗೋಪಾಲಯ್ಯ ಮಾತಾಡಿದ್ದಾರೆ. ಶಾಲೆಗೆ ಮಕ್ಕಳನ್ನು ಕರ್ಕೊಂಡು ಹೋಗ್ತಕ್ಕಂಥ ಸಂದರ್ಭದಲ್ಲಿ ಫೆಬ್ರವರಿ 10 ಸಂದರ್ಭದಲ್ಲಿ ಬೇಸಿಗೆಯಾಗಿ ಹಿಂದೆ ತಿರ್ಗ ಬಂದು ಸುಮಾರು ಒಂದು 60-70 ಮೀಟರ್ ಹಿಂದಕ್ಕೆ ಬಂದು ಕಂಬಕ್ಕೆ ಹೊಡೆದು ಕಂಬದಿಂದ ಮರಕ್ಕೆ ಹೊಡೆದು ನಿಂತಿರ್ತಕ್ಕಂಥದ್ದು. ಆ ಬಸ್ನಲ್ಲಿ ಸಂಪೂರ್ಣವಾಗಿ ಮಕ್ಕಳಿದ್ರು. ದೈವ ಕೃಪೆಯಿಂದ ಯಾರಿಗೂ ಏನಾಗಿಲ್ಲ. ಕಂಬಗಳಿದೆ. ಅಧಿಕಾರಿಗಳು ತಕ್ಷಣ ಬಂದು KP ಅಧಿಕಾರಿಗಳು ಮತ್ತು ಪೊಲೀಸ್ ಅಧಿಕಾರಿಗಳು ಬಂದು ಬಸ್ಸನ್ನು ಬೇರೆ ಕಡೆ ಶಿಫ್ಟ್ ಮಾಡಿ ತಕ್ಷಣ ಕಂಬನ ಹಾಕಿ ಎಲೆಕ್ಟ್ರಿಕ್ ಕೊಡ್ತಕ್ಕಂಥ ಕೆಲಸ ಮಾಡ್ತಾರೆ. ಒಂದು 2-3 ಅವರಿಗೆ ಆ ಕೆಲಸನೂ ಸಹ ಮುಗಿತದೆ. ಮತ್ತು ಇದು ಕಪ್ಪು ಹತ್ತಬೇಕಾದ್ರೂ ಬ್ರೇಕ್ ಫೇಲ್ಯೂರ್ ಆಗಿ ಇದಕ್ಕೆ ಬಂದಾಗಿರ್ತಕ್ಕಂಥ ಅವಘಡ ಆಗಿದೆ. ಸರ್, ಇದು ಬಸ್ಸುಗಳನ್ನ ಮೇಂಟೈನ್ ಮಾಡಬೇಕಾಗುತ್ತೆ. ಸ್ಕೂಲವರು ಅವರು ಕೂಡ ಪರೀಕ್ಷೆ ನಡೆಸ್ಬೇಕಾಗುತ್ತೆ. ಮಕ್ಕಳು ಕರ್ಕೊಂಡು ಹೋಗ್ಬೋದು. ಸೊ ಏನಾದರೂ ಅದ್ರ ಬಗ್ಗೆ ಏನಾದರೂ ಮ್ಯಾನೇಜ್ಮೆಂಟ್ ಅವ್ರಿಗೂ ಹೇಳ್ತೀನಿ. ಇಲ್ಲ, ನಾನು ಕರೆ ಕೊಡ್ತಕ್ಕಂಥದ್ದು ಬರೀ ಒಂದು ಸ್ಕೂಲ್ ಅಲ್ಲ, ಎಲ್ಲ ಶಾಲೆಯ ಮಕ್ಕಳನ್ನ ಕರ್ಕೊಂಬರ್ತಕ್ಕಂಥ ಅವರವರ ವೆಹಿಕಲ್ಗಳು ಕಂಡೀಷನ್ ಆಗಿರಬೇಕು. ಇವತ್ತಾಗಿರ್ತಕ್ಕಂಥದ್ದಲ್ಲಿ ದೊಡ್ಡ ಅವಘಡ ಆಗಬೇಕಾಯಿತು. ದೇವರ ದಯೆಯಿಂದ ಆ ಥರ ಆಗಿಲ್ಲ. ಮಕ್ಕಳಿದ್ದು ಅವು ಎಲ್ಲ ಸಣ್ಣ ಮಕ್ಕಳಿರ್ತಕ್ಕಂಥದ್ದು. ಪ್ರತಿಯೊಬ್ಬರೂ ಆ ಸಂಸ್ಥೆಯ ಬಸ್ಸುಗಳನ್ನು ಸರಿಯಾಗಿದೆಯಾ ಇಲ್ಲ ಅಂತಕ್ಕಂಥದ್ದನ್ನ ಚೆಕ್ ಮಾಡಿ ಅದನ್ನ ಕಳಿಸ್ಬೇಕು ಅಂತಕ್ಕಂಥದ್ದನ್ನ ನಾನು ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.